ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಭಾನುವಾರ, ಸೊ ಬೆಳಗ್ಗೆನೇ ಮನೆಯಲ್ಲಿ ಪೂಜೆ ಮುಗಿಸ್ದೆ. ಸೊ 5:30ಗೆಲ್ಲ ಪೂಜೆ ಮುಗೀತು. ಸೊ ಆಮೇಲೆ ರೆಡಿಯಾಗಿ ಹೊರಡೋಷ್ಟರಲ್ಲಿ ಕರೆಕ್ಟಾಗಿ 6:15 ಹೋಗಿದೆ. ಸೊ ಈಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಸಿಲ್ಕ್ ಬೋರ್ಡ್ ಹತ್ರ ಟ್ರಾಫಿಕ್ ಜಾಸ್ತಿ ಇರುತ್ತಲ್ಲ ಫ್ರೆಂಡ್ಸ್. ಇದು ಫ್ಲೇವರ್ ಹೊಸ್ದಾಗಿ ಮಾಡಿದ್ದಾರೆ. ಎಷ್ಟು ಹೈಟ್ ಆಗಿದೆ ಅಂದರೆ ಸೊ ಸಿಕ್ಕಾಪಟ್ಟೆ ಹೈಟ್ ಆಗಿತ್ತು. ಸೊ ವೀಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಸೊ ಆದರೂ ಸ್ವಲ್ಪ ಮಾಡಿಕೊಂಡೆ. ಹೊಸ್ದಾಗಿ ಹಾಕಿರೋದು ಇದು ಫ್ಲೇವರು. ಸೊ ಇನ್ಮೇಲೆ ಟ್ರಾಫಿಕ್ ಅಷ್ಟು ಜಾಮ್ ಇರೋದಿಲ್ಲ. ಸೊ ಆರಾಮಾಗಿ ಓಡಾಡ್ಕೊಳ್ಬೋದು ಇನ್ಮೇಲೆ. ಸೊ ಫೈನಲಿ ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಊರಿಗೆ ರೀಚ್ ಆಗ್ತೀವಿ. ಆನ್ ದ ವೇ ಹೋಗ್ತಾ ಹಾಗೆ ಸೊ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ರಾಯರ ದೇವಸ್ಥಾನಕ್ಕೆ ಒಂದು ಸತಿ ನಾನು ನನ್ನ ಫ್ರೆಂಡ್ ಹೋಗಿದ್ರಲ್ಲ, ಅದಕ್ಕೆ ಸೊ ಸಡನ್ನಾಗಿ ಹೋಗಿದ್ದು. ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಹೋಗಿದ್ದು. ಬನ್ನಿ ದರ್ಶನ ಮಾಡ್ಕೊಂಡು ಹೋಗೋಣ. ಸೊ ದೇವಸ್ಥಾನದಿಂದ ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಮನೆಯವರು ಅಲ್ಲೇ ಹೂವು ಇತ್ತು ಅಂತ ಹೂವು ಇಸ್ಕೊಟ್ರು ಫ್ರೆಂಡ್ಸ್. ನಾವು ಹೋದಾಗ ಇನ್ನೂ ಈಗಷ್ಟೇ ಅಭಿಷೇಕ ಮಾಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಬಟ್ ಜಾಸ್ತಿ ಹೊತ್ತು ಇರೋಕ್ಕಾಗಿರಲಿಲ್ಲ, ಯಾಕಂದರೆ ಟೈಮ್ ಆಯಿತು. ನಾವು ಕೂಡ ಊರಿಗೆ ಹೋಗ್ಬೇಕಲ್ವ. ಸೊ ಫೈನಲಿ ನಮ್ಮ ಮನೆಯವರು ಹೂವು ಇಸ್ಕೊಟ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ಬರ್ತಾ ಆಲ್ದಿವೆ ನಾಷ್ಟ ಮಾಡ್ಕೊಂಡ್ವಿ, ದೋಸೆ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇದು ನೆನ್ನೆ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ಸೊ ಈಗ ನಾಷ್ಟಕ್ಕೆ ಬಂದಿದ್ದೀವಿ. ಸೊ ಬೆಳಗ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಸೊ ಮೊನ್ನೆ ತಾನೇ ರಾಯರು ಕನ್ಸಲ್ಲಿ ಬಂದಿದ್ರು, ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನಾನು ನನ್ನ ಫ್ರೆಂಡ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಹೋಗೋಣ ಅಂತ ಅಂದ್ಕೊಂಡು. ಸೊ ಹೆಂಗೂ ಸಿಗ್ನಲ್ ಹತ್ರನೇ ನಮ್ಮ ಮನೆಯವ್ರು ಬಂದು ಗಾಡಿ ನಿಲ್ಲಿಸಿದ್ರಲ್ಲ, ನಮ್ಮ ಮನೆಯವ್ರಿಗೆ ತೋರಿಸ್ತಿದ್ದೆ, ನೋಡು ಇಲ್ಲೇ ನಾವು ಬಂದಿದ್ದು ರಾಯರ ದೇವಸ್ಥಾನ ಅಂತ ಅಂದ್ಕೊಂಡು. ನಮ್ಮ ಮನೆಯವ್ರು ಸಡನ್ನಾಗೆ ಸರಿ ಹೋಗ್ತೀಯಾ, ಸರಿ ಬಾ ಹೋಗೋಣ ಅಂತ ಹಾಗೆ ಕರ್ಕೊಂಡೋದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ರಾಯರ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಬನ್ನಿ ಈಗ ನಾಷ್ಟ ಮಾಡ್ಕೊಂಡಿದ್ದಾಯಿತು. ಈಗ ಹೊರಡೋಣ. ಇನ್ನೂ 1 hour ಜರ್ನಿ ಆಗುತ್ತೆ, ಬೇಗ ಹೊರಡೋಣ. ಸೊ ಫೈನಲಿ ನಮ್ಮ ಚಿಕ್ಕತ್ತೆ ಮನೆಗೆ ಬಂದು ರೀಚ್ ಆದ್ವಿ ಫ್ರೆಂಡ್ಸ್. ಈಗ ಚಪ್ರ ಹಾಕ್ತಾಯಿದ್ದಾರೆ. ಸೊ ಅವರು ಮೇಲೆಗಡೆ ಮನೆ ಕಟ್ಟಿದ್ದಾರೆ. ಸೊ ಅದ್ರದ್ದು ಈಗ ಗುರುಪ್ರವೇಶ ಮಾಡ್ತಾ ಇರೋದು. ಸೊ ಫೈನಲಿ ಚಪ್ರ ಹಾಕ್ತಾಯಿದ್ರು. ಅದನ್ನು ನೋಡಿಕೊಂಡು ಮಕ್ಕಳು ಇಲ್ಲಿ ಏನೋ ಆಟ ಆಡ್ತೀವಿ, ಬಾ ಅದನ್ನು ವೀಡಿಯೋ ಮಾಡು ಅಂತಂದರೆ, ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಬಟ್ ಈ ಗೇಮ್ ಅವ್ರಿಗೆ ಗೊತ್ತಾಗಿ ಹೋಗಿದೆ. ಅದಕ್ಕೆ ಅವರು ಬೀಳ್ತಾ ಇಲ್ಲಾಂದರೆ ಬೀಳ್ತಾಯಿದ್ರು ಮಧ್ಯದಲ್ಲಿರೋರು. ಸೊ ಫೈನಲಿ ಅದು ಹೊರಟಿದ್ದು ಒಂದು ಸ್ವಲ್ಪ ಆಟ ಆಡಿ ಆಮೇಲೆ ಹೊರಗಡೆ ಬಂದು ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾಯಿದ್ವಿ. ಅಷ್ಟರಲ್ಲಿ ಪೆಂಡಲೆಲ್ಲ ಬಂತು. ಆಮೇಲೆ ನಮ್ಮ ಅಕ್ಕ ಮತ್ತು ನಮ್ಮ ಚಿಕ್ಕತ್ತೆ ಅವರು ಅಡುಗೆ ಮಾಡ್ತೀನಿ ಅಂತ ಹೋಗಿದ್ರು ಮಧ್ಯಾಹ್ನಕ್ಕೆ. ಸೊ ಇಬ್ಬರು ಸೇರಿ ಅಡುಗೆ ಮಾಡಿದರು. ಸಕ್ಕತ್ತಾಗಿತ್ತು. ಬೇಳೆ ಸಾರಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ಅದನ್ನು ಕೂಡ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಸೋಜದೊಂದು ಕ್ಲಿಪ್ ತೊಗೋಣ ಅಂತ ತೊಗೊಂಡೆ. ಆಮೇಲೆ ಅಡುಗೆ ಮಾಡಿಕೊಂಡೆ. ಹಾಗೆ ಎಲ್ಲರೂ ಒಂದು ಸ್ವಲ್ಪ ಕಾಮಿಡಿ ಮಾಡ್ಕೊಂಡು ಮಾತಾಡ್ತಾಯಿದ್ವಿ. ಸೊ ತುಂಬ ಚೆನ್ನಾಗಿತ್ತು. ನನಗಂತೂ ಊರ ಕಡೆ ಬರಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಫೈನಲಿ ಊಟ ಕೂಡ ಆಯಿತು. ಊಟ ಮುಗಿಸ್ಕೊಂಡ್ವಿ ಮಧ್ಯಾಹ್ನದ್ದು. ಸಿಗ್ತಾನೆ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಈಗ ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆಯವರು ಎಲ್ಲ ಹೊರಗಡೆ ಹೋಗಿದ್ದಾರೆ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕೆ. ಸೊ ಅವ್ರು ಬಂದಮೇಲೆ ನೋಡೋಣ ಏನು ಕತೆ ಏನು ಅಂತ ಅಂದ್ಕೊಂಡು. ಈಗ ಸಂಜೆ ಮೇಲೆ ಎಲ್ಲರೂ ಬರ್ತಾರೆ. ಇನ್ನೂ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಕಡೆ ನಾವು ನಮ್ಮ ಅತ್ತೆ ಮನೆ ಕಡೆ ಬರೋದಕ್ಕೆ ಮತ್ತು ನಮ್ಮ ಅಕ್ಕ ಊರ ಕಡೆ ಹೋಗೋದಕ್ಕೆ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಯಾಕೆ ಅಂದರೆ ಮೇಯ್ನ್ ರೀಸನ್ ಬಂದುಬಿಟ್ಟು ಒಂದು ನೇಚರು, ಇನ್ನೊಂದು ಈ ಕಡೆ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಈ ಕಡೆ ಎಲ್ಲರೂ ಚೆನ್ನಾಗಿ ಜಾಲಿಯಾಗಿರ್ತಾರೆ. ಸೊ ಅದೊಂಥರ ಖುಷಿಯಾಗುತ್ತೆ. ಸೊ ಅವಾಗಿಂದ ಕಾಮಿಡಿ ಮಾಡ್ತಾಯಿದ್ರು. ಫುಲ್ ನಗದು ಎಲ್ಲ ಒಂಥರ ಚೆನ್ನಾಗಿತ್ತು ಆಗಲೇ. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಕಾಮಿಡೀಸ್ ಅಂದರೆ ಗೊತ್ತಲ್ಲ, ಸಡನ್ನಾಗಿ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಮತ್ತೆ ಫೋನ್ ತೆಗೆದುಬಿಟ್ಟು ಮತ್ತೆ ಹೇಳಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಚೆನ್ನಾಗಿತ್ತು. ಸೊ ಅದನ್ನು ಅವರು ಹೊರಗಡೆ ಹೋಗಿದಾರೆ, ಬರೋವ್ರಿಗೂ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಏನು ಕತೆ ಅಂತ ನೋಡೋಣ. ಇದೇ ಮನೆ ಫ್ರೆಂಡ್ಸ್ ಗೃಹಪ್ರವೇಶ ಆಗ್ತಿರೋದು. ಈಗ ನೇರಳೆ ಹಣ್ಣಿಗೆ ಉಪ್ಪು ಖಾರ ಹಾಕ್ಬಿಟ್ಟು ಇದು ಮಾಡಿದರು. ಸೊ ಅದನ್ನು ನಮ್ಮ ಸೌಜನ್ಯಂಗೆ ತಂದುಕೊಟ್ಲು. ಅದನ್ನು ತಿನ್ಕೊಂಡ್ವಿ. ಸೊ ಅಷ್ಟರಲ್ಲಿ ಸೊ ಮಾರ್ಕೆಟ್ಗೆ ಹೋಗಿದ್ರು ನಮ್ಮ ಅಕ್ಕ ಮತ್ತು ಅವರೆಲ್ಲ ಹೂವು ಎಲ್ಲ ತೊಗೊಂಬಂದರು. ಸೊ ಅದನ್ನು ಎಲ್ಲ ಕಟ್ಕೊಳ್ತಾ ಇದ್ವಿ. ಅವನ್ನ ಕರ್ಕೊಂಡು ಹೋಗು.
ಸೊ ಫ್ರೆಂಡ್ಸ್, ಹೂವು ತಂದಿದ್ದು 4:30ಗೆ ಕುತ್ಕೊಂಡು ಅವರು ಕಟ್ಟೋದಕ್ಕೆ. ಸೊ ಎಲ್ಲ ಮುಗಿಸಿದಷ್ಟರಲ್ಲಿ 8:30 ಆಗಿದೆ. ಸೊ ಸಾಕೋಯಿತು ಈ ಸತಿ ಹೂವು ಕಟ್ಟೋಷ್ಟರಲ್ಲಿ. ನಾನಂತೂ ತುಂಬ ದಿನವೇ ಆಗಿತ್ತು ಹೂವು ಕಟ್ಟೋದು. ಸ್ಟಾರ್ಟಿಂಗ್ ಒಂದು ಸತಿ ಕಟ್ಟೋಕ್ಕೆ ಕಷ್ಟ ಆಯಿತು, ಆಮೇಲೆ ಆರಾಮಾಗಿ ಕಟ್ಟಿದೆ, ಚೆನ್ನಾಗಿ ಬಂದಿತ್ತು. ಸೊ ನಾವು ಹೂವು ಕಟ್ತಾಯಿದ್ರೆ ಇಲ್ಲಿ ಮಕ್ಕಳು ನಮ್ಮ ಮನೆಯವರು ಎಲ್ಲ ಕುತ್ಕೊಂಡು ಅಂತಾಕ್ಷರಿ ಮತ್ತು ಏನೇನೋ ಆಡ್ತಾಯಿದ್ರು. ಬನ್ನಿ ಏನೇನು ಆಡ್ತಾಯಿದ್ದಾರೆ ಅಂತ ನೋಡೋಣ ಮತ್ತು ಕೇಳೋಣ. ಮನೆ ಓಕೆ ಹಿಂದೆ ಮನೆ ಸ್ಟೋರಿ ಸೂಪರ್. ಇವತ್ತೊಂದು ಸ್ಟೋರಿ ಮನೆ ಸೂಪರ್. ಸೊ ಫ್ರೆಂಡ್ಸ್, ಈಗ ರಾತ್ರಿಗೆ ಅಡುಗೆ ಮಾಡಬೇಕಲ್ಲ. ಸೊ ಅದಕ್ಕೆ ಒಲೆಗೆಲ್ಲ ಪೂಜೆ ಮಾಡಿಬಿಟ್ಟು ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಸೊ ಬನ್ನಿ, ಈಗ ನಮ್ಮ ಮಕ್ಕಳದು ಮತ್ತೆ ಡ್ಯಾನ್ಸ್ ಕಂಟಿನ್ಯೂ ಆಗುತ್ತೆ. ನೋಡೋಣ ಯಾವ ಥರ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ. ಎಲ್ಲ ಆರಾಧಕ್ಕೆ ನಿಂತ್ಕೊಳ್ತೀವಿ. ಹೆಂಗೋ ಒಂದು ಆಡತ್ತೆಗೆ ಸೊ ಫ್ರೆಂಡ್ಸ್, ಮಕ್ಕಳು ಅಂತಾಕ್ಷರಿ ಆಡಿ ಡ್ಯಾನ್ಸ್ ಆಡಿ ಸೊ ಅವರು ಟಯರ್ಡ್ ಆದರು. ಸೊ ಈಗ ಹೂವೆಲ್ಲ ಕಟ್ಟಿದೈತಲ್ಲ, ಸೊ ಈಗ ಬಾಗಿಲಿಗೆ ಚಪ್ರಕ್ಕೆ ಎಲ್ಲ ಇದು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಮೇಲೆ ಮನೆಗೆ ಇದು ಮಾಡ್ತಾರಲ್ಲ, ಸೊ ಅದಕ್ಕೆ ಹೊಸ್ದಾಗೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಅಷ್ಟೊಂದು ಇಕ್ಕೊಳ್ತಾ ಇದ್ವಿ. ಸೊ ನಾಳೆ ಬೆಳಿಗ್ಗೆ ಹೋಮಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ. ಇದನ್ನು ನಾನೇ ಹಾಕಿದ್ದು ಫ್ರೆಂಡ್ಸ್, ನಂಗೆ ಗೊತ್ತಿಲ್ಲ ಹಾಕೋದು ಹೇಗೆ ಅಂತ. ಸೊ ಫಸ್ಟ್ ಟೈಮ್ ಹಾಕಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಎಲ್ಲ ರೆಡಿಯಾಗಿತ್ತು. ಅದನ್ನು ಒಂದು ಕ್ಲಿಪ್ಸ್ ತೊಗೊಂಡು ಆಮೇಲೆ ಬಾಗಿಲಿಗೆ ಅಷ್ಟೊಂದು ಇಟ್ಟಿದ್ರು. ನಾನು ಹೋಗಿ ರಂಗೋಲಿ ಹಾಕಿ ನೋಡಿ ಫೈನಲಿ ಈ ಥರ ಹಾಕಿದ್ದೀನಿ. ಸೊ ನಮ್ಮನೆ ಹತ್ರ ಹಾಕೋ ಥರನೇ ಆಗಿದೆ, ಚೆನ್ನಾಗಿ ಬಂದಿತ್ತು. ಆಮೇಲೆ ಫೈನಲಿ ಊಟಕ್ಕೆ ಹೋಗಿದ್ವಿ. ಕಡಲೆ ಸಾರು ಮಾಡಿದರು. ಸೊ ಅದನ್ನು ಕೂಡ ಎಲ್ಲರೂ ತಿನ್ಕೊಳ್ತಾ ಇದ್ವಿ ಮುದ್ದೆ ಜೊತೆಗೆ. ಸೊ ತುಂಬ ಚೆನ್ನಾಗಿತ್ತು ಊಟ. ಸೊ ನಮ್ಮ ಮನೆಯವರು ಮುದ್ದೆ ತಿಂತಾಯಿದ್ದಾರೆ. ಸೊ ಅವರು ಮತ್ತು ನಮ್ಮ ಸೌಜಕ್ಕೆ ತಿನ್ನಿಸ್ಕೊಡ್ತಾ ಇದ್ದಾರೆ. ಸೊ ಫೈನಲಿ ಊಟ ಮುಗಿಸ್ಕೊಂಡು ಫ್ರೆಂಡ್ಸ್ ಸಾಕಾಗಿದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು, ಇನ್ನೂ ಕೆಲಸ ಇದೆ. ಸೊ ಈಗ ಒಂದು ಪಂಕ್ತಿ ಆಗಿದ ತಕ್ಷಣ ನೆಕ್ಸ್ಟ್ 2ನೇ ಪಂಕ್ತಿಗೆ ಈಗ ನಾವು ಹೋಗಿದ್ದೀವಿ ಕುತ್ಕೊಂಡು. ಸೊ ಒಂದು ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಕಡಲೆ ಸಾರು ಹಾಕ್ಸ್ಕೊಂಡು ತಿನ್ಕೊಂಡ್ವಿ. ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ ಒಬ್ಬಟ್ಟು ಮಾಡೋದಕ್ಕೆ. ಸೊ ಭಟ್ರೆಲ್ಲ ಇದ್ರಲ್ಲ, ಸೊ ಒಬ್ಬಟ್ಟೆಲ್ಲ ಮಾಡ್ತಾಯಿದ್ರು. ಸೊ ಅದ್ರ ಜೊತೆ ಇಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಜನ ಮಾತಾಡ್ತಾಯಿದ್ರು. ಆಮೇಲೆ ನಮ್ಮ ಅಕ್ಕಂದಿರು ಮೆಹಂದಿ ಹಾಕ್ಕೊಳ್ತಾಯಿದ್ರು. ಹಾಗೆ ನಮ್ಮ ಅತ್ತೆಂದಿರು ಬಂದುಬಿಟ್ಟು ಸೊ ಒಬ್ಬಟ್ಟು ಮಾಡ್ತಿದ್ರಲ್ಲ, ಬೇಗ ಆದರೆ ಬಾಗಿಲು ಎಲ್ಲ ನೀರು ಹಾಕ್ಕೊಳ್ಬೋದು ಅಂದ್ಕೊಂಡು ಅವರು ಒಬ್ಬಟ್ಟು ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ನಮ್ಮ ಅತ್ತೆಯವರೆಲ್ಲ ಒಬ್ಬಟ್ಟು ಮಾಡ್ತಾಯಿದ್ರು. ಒಬ್ಬಟ್ಟು ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಇದು ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ, ಅದನ್ನು ವೀಡಿಯೋ ಮಾಡಿಕೊಂಡೆ ನಾನು. ಸೊ ಫೈನಲಿ ಈ ಥರ ಮಾಡಿಕೊಂಡು ಎಣ್ಣೆದಲ್ಲಿ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ಮೇ ಬಿ ಅವ್ರು ಎಣ್ಣೆದಲ್ಲಿ ಹಾಕೋದಕ್ಕೆ ಇಷ್ಟು ರೌಂಡಾಗಿ ಕ್ಲಿಯರಾಗಿ ಬರುತ್ತೆ ಅನಿಸುತ್ತೆ. ಸೊ ಫೈನಲಿ ಒಬ್ಬಟ್ಟೆಲ್ಲ ಸುಟ್ಟಿದ್ದಾದಮೇಲೆ
ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ರಂಗೋಲಿ ಹಾಕ್ಕೊಂಡ್ವಿ. ಸೊ ಸಿಂಪಲಾಗಿ ಹಾಕ್ಕೊಂಡಿದ್ವಿ, ಗ್ರ್ಯಾಂಡಾಗಿ ಹಾಕಿಲ್ಲ. ಸೊ ಫೈನಲಿ ಮನೆ ಇದೆ ಫ್ರೆಂಡ್ಸ್, ಇದೇ ಮನೆಗೆ ನಾಳೆ ಬೆಳಿಗ್ಗೆ ಗೃಹಪ್ರವೇಶ ಆಗೋದು. ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರು ಅನಿಸಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.